ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಆಕ್ಚುಲಿ ಹೊಸದಾಗಿ ಒಂದು ಚಾನೆಲ್ ನ ಓಪನ್ ಮಾಡಿದೀವಿ. ಸೊ ಒಂದು ಇಂಟ್ರೋ ವಿಡಿಯೋ ಮುಖಾಂತರ, ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ಈ ಚಾನೆಲ್ ನ ಇಂಟ್ರೊಡ್ಯೂಸ್ ಮಾಡಿಸಿದ್ವಿ. ನಾನ್ ಭವ್ಯ. ನಾನ್ ರಮ್ಯಾ. ಓಕೆ, ಡನ್. ಸೊ ಆಕ್ಚುಲಿ ಈ ಪೇಜ್ ನ ಕ್ರಿಯೇಟ್ ಮಾಡಿದ ಇಂಟೆನ್ಷನ್ ಏನಂತಂದ್ರೆ, ಎಲ್ಲರೂ ಕೇಳ್ತಿದ್ರು ಅಬೌಟ್ ನಮ್ಮ ಪರ್ಸನಲ್ ಥಿಂಗ್ಸ್, ಬಿಸ್ನೆಸ್ ಆಗಿರ್ಬೋದು ಎಲ್ಲಾನು. ಸೊ ನಮ್ದು ಆಲ್ರೆಡಿ ಒಂದು ಪ್ರೊಫೆಷನಲ್ ಯೂಟ್ಯೂಬ್ ಪೇಜ್ ಇತ್ತು, ಬಟ್ ಅಲ್ಲಿ ಇದೆಲ್ಲ ಹಾಕೋದ್ ಬೇಡ, ಒಂದು ಸೆಪರೇಟ್ ಚಾನೆಲ್ ಇರ್ಲಿ ಅಂತ ಹೇಳ್ಬಿಟ್ಟು ನಾವ್ ಈ ಚಾನೆಲ್ ನ ಕ್ರಿಯೇಟ್ ಮಾಡಿದೀವಿ. ಸೊ ಈ ಚಾನೆಲ್ ಅಲ್ಲಿ ನಮ್ಮ ಟ್ರಾವೆಲ್, ಬಿಸ್ನೆಸ್ ಅಂಡ್ ನಮ್ಮ ಪರ್ಸನಲ್, ನಮ್ಮ ಫ್ಯಾಮಿಲಿ ಥಿಂಗ್ಸ್ ಎಲ್ಲಾನು ಕೂಡ ಶೇರ್ ಮಾಡ್ತಾ ಹೋಗ್ತೀವಿ. ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದಂತೂ ನಿಜ. ಬಿಕಾಸ್ ನಾನು ಅವಳು ತುಂಬಾ ಕಾಂಟ್ರಾಸ್ಟ್, ನಾನೇ ಬೇರೆ, ರಮ್ಯಾ ಅವರೇ ಬೇರೆ. ಸೊ ಹಾಗಾಗಿ ನಿಮ್ಗೆ ತುಂಬಾ ಕ್ವೈಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಚಾನೆಲ್ ನ. ಸೊ ಫಸ್ಟ್ ವಿಡಿಯೋನ ಏನ್ ಮಾಡೋಣ ಅನ್ಕೊಂಡಿದೀವಿ ಅಂದ್ರೆ, ನನ್ ಬಗ್ಗೆ ಅವಳಿಗೆ ಎಷ್ಟು ಗೊತ್ತು, ಅವಳ ಬಗ್ಗೆ ನಂಗೆ ಎಷ್ಟು ಗೊತ್ತು, ಅಥವಾ ನಮ್ಮಿಬ್ರು ಬಗ್ಗೆ ಏನಿದೆ ಅದನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತ ಹೇಳಿ ಈ ವಿಡಿಯೋನ ಶುರು ಮಾಡಿದೀವಿ. ಸೊ ಎಸ್, ಓವರ್ ಟು ರಮ್ಯಾ. ಕೇಳ್ತೀನಿ, ರಮ್ಯಾ ಅವ್ರಿಗೆ ಬಿಟ್ಬಿಡೋಣ, ಹೇಳಿ. ಯಾಕಂದ್ರೆ ದೊಡ್ಡೋಳು. ಓಕೆ, ಓಕೆ, ಒಂದಷ್ಟು ಕ್ವಶನ್ಸ್ ಕೇಳೋಣ ಫಸ್ಟ್ ಇವಳಿಗೆ. ಓಕೆ, ನನ್ ಬಗ್ಗೆ ಏನ್ ಗೊತ್ತಿದೆ ಅಂತ ಎಲ್ಲ ಕೇಳು. ನನ್ ಬಗ್ಗೆ ಏನ್ ಗೊತ್ತಿದೆ ಅಂತ ತಾನೆ. ನನ್ ಬಗ್ಗೆ ಏನ್ ಗೊತ್ತಿದೆ, ಇಲ್ಲ ಅವಳ ಬಗ್ಗೆ ನಾನ್ ತಿಳ್ಕೊಳ್ಳೋ ತರಾನೇ ಕ್ವಶನ್ಸ್ ಕೇಳೋಣ. ಓಕೆ, ಓಕೆ, ಅವಳ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ನಾವು, ಆಮೇಲೆ ಅವಳು ನನ್ ಬಗ್ಗೆ ತಿಳ್ಕೊಳ್ಳಿ. ನಿನ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನು? ನಮ್ಮಮ್ಮ, ಆಬ್ವಿಯಸ್ಲಿ. ನಿನ್ನ ಬಿಗ್ಗೆಸ್ಟ್ ವೀಕ್ನೆಸ್ ಏನು? ಅಯ್ಯೋ, ನಾನು ತುಂಬಾ ಎಮೋಷನಲ್, ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂತೀನಿ ಎಲ್ಲದಕ್ಕೂ. ಅದೇ ನನ್ನ ವೀಕ್ನೆಸ್. ಅಟ್ಯಾಚ್ಮೆಂಟ್ ಜಾಸ್ತಿ ನಂಗೆ ಎಲ್ಲಾದ್ರ ಬಗ್ಗೆ. ಅದೇ ನಾನ್ ಡಿಟ್ಯಾಚ್ಮೆಂಟ್ ಅಲ್ಲಿ ಇರ್ತೀನಿ. ನಿನ್ನ ಡ್ರೀಮ್ ಡೆಸ್ಟಿನೇಷನ್? ನಂಗೆ ಈ ಕಾಶ್ಮೀರು, ಈ ಸೋನ್ ಬೀಳ್ತಾ ಇರುತ್ತಲ್ಲ, ಹಿಮ, ಸ್ನೋನ ಏನೋ ಒಂದು ಬೀಳ್ತಾ ಇರುತ್ತಲ್ಲ, ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇದುವರೆಗೂ ಹೋಗಕ್ಕಾಗಿಲ್ಲ. ಅದೇ ನನ್ನ ಡ್ರೀಮ್ ಡೆಸ್ಟಿನೇಷನ್. ಓಕೆ, ನಿನ್ನ ಫೇವ್ರೆಟ್ ಫುಡ್? ನಾನು ಎಲ್ಲ ತಿಂತೀನಿ, ಆದ್ರೆ ಒಬ್ಬಟ್ಟು ಜಾಸ್ತಿ ತಿಂತೀನಿ. ಎಲ್ಲ ಒಬ್ಬಟ್ಟು. ಅದಕ್ಕೆ ಅವಳ ಸೈಜ್ ಹಂಗಿದೆ, ನನ್ನ ಸೈಜ್ ಹಿಂಗಿದೆ. ಥ್ಯಾಂಕ್ ಯು. ನನ್ನಲ್ಲಿ ನಿನಗೆ ಇಷ್ಟ ಆಗೋ ಕ್ವಾಲಿಟಿ ಯಾವುದು? ಅಂದ್ರೆ ನಿನಗೆ ನನ್ ಮೇಲೆ ಇಷ್ಟ ಆಗೋದಾ? ನನ್ನಲ್ಲಿ ನಿನಗೆ ಇಷ್ಟ ಆಗೋ ಕ್ವಾಲಿಟಿ ಯಾವುದು? ಆಕ್ಚುಲಿ ಹೇಳ್ಬೇಕು. ಏನ್ ಇಷ್ಟ? ಯೂಟ್ಯೂಬ್ ಬದ್ನೆ ಕೂತಿದೀವಿ ಅನ್ಬಿಟ್ಟು ಏನೋ ಹೇಳ್ಬಾರ್ದು. ನಂಗೆ ಹೇಳೋದೇ ಇಲ್ಲ. ಇದೆಲ್ಲ ನಾನ್ ಏನಂತಾರೆ, ಫಿಲ್ಟರ್ಲೆಸ್ ಇದು. ಸೊ ಏನ್ ಇಷ್ಟ ಆಗತ್ತೆ ಅಂದ್ರೆ, ಒಂದು ಇರೋದನ್ನ ನೇರವಾಗಿ ಹೇಳ್ತಿರ್ತಾಳೆ, ಟ್ರೂತ್ ಇರುತ್ತೆ, ಅದಿಷ್ಟ ಆಗುತ್ತೆ. ಓಕೆ, ನನ್ನಲ್ಲಿ ಚೇಂಜ್ ಆಗ್ಬೇಕು ಅನಿಸುವ ಒಂದು ಹ್ಯಾಬಿಟ್? ದಯವಿಟ್ಟು ಜೋರಾಗಿ ಮಾತಾಡ್ಬೇಡ. ಆಮೇಲೆ ಈ ಇವ್ರದಂತ ಇನ್ನೊಂದು ಪ್ರಾಬ್ಲಮ್, ನಂಗೆ ತುಂಬಾ ನೋವಾಗೋದೇನಂದ್ರೆ, ಮಾತಾಡ್ಬೇಕಾರಲ್ಲ ಹಿಂಗೆ ಹಿಂಗೆ ಅಂತಾನೆ ಇರ್ತಾಳೆ. ಅದ್ ನನ್ಗೆ ಆಗಲ್ಲ, ನಂಗೆ ತುಂಬಾ ನೋವಾಗುತ್ತೆ ಕೈಯೆಲ್ಲ, ಅದೊಂದು ಇಷ್ಟ ಇಲ್ಲ. ಓಕೆ, ಭವ್ಯ ಕೊಡೋಣ ಇವಾಗ. ನನ್ಗ ಓಕೆ, ನಾನ್ ಕೇಳ್ತಾ ಇದೀನಿ ಕ್ವೆಶನ್. ಚೈಲ್ಡ್ಹುಡ್ ನಲ್ಲಿ ಹೆಚ್ಚು ನಾಟಿ ಯಾರು? ಇವಳೆ. ನಾನೇ. ಓಕೆ, ನಮ್ಮಿಬ್ರಲ್ಲಿ ಎಮೋಷನಲ್ ಯಾರು? ಇವಳೆ. ಮನಿ ಸೇವ್ ಮಾಡೋದು ಯಾರು? ಇಬ್ರು ಮಾಡ್ತೀವಪ್ಪ. ಎಸ್, ಈಕ್ವಲ್. ಟ್ರಿಪ್ ಮಾಡೋದು ಯಾರು? ಇಬ್ರು ಮಾಡ್ತೀವಿ. ಅದೇ ಜಾಸ್ತಿ ಪ್ಲಾನಿಂಗ್ಸ್ ಇವಳ್ದೆ. ಪ್ಲಾನಿಂಗ್ ನಂದಿರುತ್ತೆ, ಅವಳು ಸುಮ್ನೆ ನಾನ್ ಬರ್ತೀನಿ ಅಂತ ಬರ್ತಾಳೆ. ಇದು ತುಂಬಾ ಚೆನ್ನಾಗಿದೆ. ಇದಕ್ ಸತ್ಯ ಮಾತ್ರ ಹೇಳ್ಬೇಕು. ಸತ್ಯವನ್ನಲ್ಲದೆ ನಾನು ಏನು ಹೇಳೋದಿಲ್ಲ. ಓಕೆ, ಹಂಗ ಪ್ರಮಾಣ ಮಾಡ್ಬಿಟ್ಟು ಹೇಳು. ಹೇಳು. ಆಯ್ತು, ಹೇಳ್ತೀನಿ. ಯಾವ ವಿಷಯಕ್ಕೆ ನಾವ್ ಹೆಚ್ಚು ಫೈಟ್ ಮಾಡ್ತೀವಿ, ಆಮೇಲೆ ಯಾರು ಜಾಸ್ತಿ ಫೈಟ್ ಮಾಡೋದು? ಫೈಟ್ ಅಂತ ಅಲ್ಲ, ನಾನ್ ಬೇಗ ಒಪ್ಕೊಳ್ಳಲ್ಲ ವಿಷಯನ, ನಾನ್ ಜಾಸ್ತಿ ಆರ್ಗ್ಯೂ ಮಾಡ್ತೀನಿ. ಇಂಡೈರೆಕ್ಟ್ ಆಗಿ ನಾನೇ ಜಾಸ್ತಿ ಫೈಟ್ ಮಾಡೋದು ಅಂತ ಅರ್ಥ. ಏನಿಲ್ಲ, ಅಲ್ಲಿ ಕರೆಕ್ಟ್ ಆಗಿ ನ್ಯಾಯ ಇತ್ತು ಅಂದ್ರೆ ಮಾತ್ರ ಒಪ್ಕೋತೀನಿ, ನ್ಯಾಯ ಇಲ್ಲ ಅಂದ್ರೆ ಒಪ್ಕೊಳ್ಳಲ್ಲ. ಯಾವ ವಿಷಯಕ್ಕೆ ಜಾಸ್ತಿ ಫೈಟ್ ಮಾಡ್ತೀವಿ ಅಂದ್ರೆ, ಅವಳಿಗಿರೋ ಇಂಟ್ರೆಸ್ಟ್ ನನ್ಗೊಂದ್ಸಲಿ ಇರಲ್ಲ, ಒಂದೊಂದ್ಸಲಿ ಅವಳಿಗೆ ಇಷ್ಟ ಆಗೋ ವಸ್ತುಗಳು ನನಗೆ ಇಷ್ಟ ಆಗಲ್ಲ. ದ ವೀವ್, ನಾವೊಂದು ಕಾನ್ಸೆಪ್ಟ್ ನೋಡೋ ರೀತಿನೇ ನಂದೇ ಬೇರೆ, ಅವಳದೇ ಬೇರೆ, ಫುಲ್ ಆಪೋಸಿಟ್. ಓಕೆ, ಇನ್ನೊಂದು ಎಷ್ಟು ಎಮೋಷನಲ್ ಕ್ವಶನ್ ಇದು, ಸಕ್ಕದಾಗಿದೆ. ಒಬ್ರಿಲ್ಲದೆ ಇನ್ನೊಬ್ರು ಇರೋಕ್ಕಾಗತ್ತಾ? ಆಕ್ಚುಲಿ ಸ್ವಲ್ಪ ಜಾಸ್ತಿ ಆತರ ಬಿಟ್ಟಿಲ್ದೇ ಇರೋಕಾಗ್ದಾರಷ್ಟೆಲ್ಲ ಏನಿಲ್ಲ. ಬಟ್ ಆಕ್ಚುಲಿ ಆನೆಸ್ಟ್ಲಿ ಸೇಯಿಂಗ್, ನಾವು ಫ್ರಮ್ ದ ಚೈಲ್ಡ್ಹುಡ್ ಇಂದ ಇದುವರೆಗೂ, ಮದ್ವೆ ಆಗಿದ್ರು, ಮಕ್ಳಾಗಿದ್ರು, ಬಿಸ್ನೆಸ್ ಮಾಡಿದ್ರು, ಏನೇ ಆಗಿದ್ರು, ಯಾವತ್ತು ಸೆಪರೇಟ್ ಆಗಿ ಇದ್ದಿದ್ದು ಇಲ್ವೇ ಇಲ್ಲ. ದಿನಾ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಜೊತೆಲೇ ಇರ್ತೀವಿ. ಆಲ್ಮೋಸ್ಟ್ ಇಲ್ಲ, ಇಲ್ಲಿವರೆಗೂ ಇಲ್ಲ. ಬಟ್ ಏನಂದ್ರೆ, ಈ ಕ್ವೆಶನ್ ಈಗ ಆನ್ಸರ್ ಮಾಡಕ್ ಆಗಲ್ಲ. ಬಿಕಾಸ್ ಏನಂದ್ರೆ, ಅದು ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಒಬ್ರನ್ನೊಬ್ರು ಇಲ್ದೆ ಹೆಂಗಿರ್ತೀವಿ ಅಂತ ಅರ್ಥ ಮಾಡ್ಕೊಂಡ್ರೆ, ಮೇ ಬಿ ಆ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗತ್ತೆ ಅನ್ಸುತ್ತೆ, ಇರಕ್ಕಾಗತ್ತಾ ಆಗಲ್ವಾ ಅಂತ. ಓಕೆ, ಒಂದು ಫನ್ ರೌಂಡ್ ಆಯ್ತಾ? ಒಬ್ರು ಫೋನ್ ಎಕ್ಸ್ಚೇಂಜ್ ಮಾಡಿ ಫನ್ನಿಯೆಸ್ಟ್ ಫೋಟೋ ಶೋ ಮಾಡಿ ಅಂತೆಲ್ಲ ಇದೆ, ಬೇಡ. ನಾನೇ ಸಿಗಾಕೊಳ್ಳೋದು, ಅದಕ್ಕೆ ಇದು ಬೇಡವೇ ಬೇಡ. ನನ್ನ ಹತ್ರ ಬೇಜಾನಿದೆ, ಬೇಡ, ಇದಂತೂ ಬೇಡವೇ.
ನಮ್ಮಿಬ್ರು ಹ್ಯಾಂಡ್ ಬ್ಯಾಗ್ ಏನಿದೆ ಅಂತ ನೋಡ್ಬೇಕು. ಬೇಡ ಇವಾಗ ಚೆನ್ನಾಗಿಲ್ಲ ಬ್ಯಾಗ್. ಹ್ಯಾಂಡ್ ಬ್ಯಾಗ್ ಚೆನ್ನಾಗಿಲ್ಲ, ಹ್ಯಾಂಡ್ ಬ್ಯಾಗ್ ಅಲ್ಲಿ ಇರೋದು ಚೆನ್ನಾಗಿಲ್ಲ. ಇದೆಲ್ಲ ಯಾಕೆ ಹಿಂಗೆಲ್ಲ ಕ್ಯೂರೇಟ್ ಮಾಡ್ತಾರೆ? ಟೂ ಟಫ್ ಅಪ್ಪ. ಅಯ್ಯೋ ಬೇಡ ಬೇಡ ಬೇಡ. ಓಕೆ, ಅದನ್ನ ನಿಮಗೆ ಕೊಡ್ತೀವಿ, ನೀವ್ ಹೇಳಿ ಯಾವತ್ ಚೆಕ್ ಮಾಡ್ಬೇಕು, ಏನ್ ಚೆಕ್ ಮಾಡ್ಬೇಕು ಅಂತ. ಓಕೆ, ಇನ್ನೊಂದಷ್ಟು ಫನ್ ಕ್ವೆಶನ್ ಇದೆ. ವೆರಿ ಫನ್ನಿಯೆಸ್ಟ್ ಕ್ವೆಶನ್ ಏನಂತಂದ್ರೆ, ಸೊ ಓಕೆ, ಇಲ್ಲಿಂದ ಕೇಳ್ತಾ ಹೋಗ್ತೀನಿ. ಬೆಳಗ್ಗೆ ಬೇಗ ಎದ್ದೇಳೋದು ಯಾರು? ನಾನೇ. ನಾನು. ಸುಳ್ಳು, ದೊಡ್ಡ ಸುಳ್ಳು. ಅವಳು ಎದ್ರು ಏನಿಲ್ಲ, ಸುಮ್ನೆ ಬೆಡ್ ಮೇಲೆ 1 hour ಮಲಗಿರ್ತಾಳೆ ಅಷ್ಟೇ. ಬಟ್ ಎದ್ದ ತಕ್ಷಣ ಕೆಲಸ ಮಾಡೋದ್ ನಾನೇ. ಚಾನ್ಸ್ ಇಲ್ಲ. ಆಕ್ಚುಲಿ ನಾನು 5 ಗಂಟೆಗೆ ಎದ್ದೇಳ್ತೀನಿ, ಮೇಡಮ್ ಅವ್ರು 7 ಗಂಟೆಗೆ 6 o'clock ಎದ್ದೊಳ್ತೀನಿ ನಾನು. ಸೊ ತುಂಬಾ ದೊಡ್ಡ ಸುಳ್ಳು ಇದು. ನಾನೇ ಫಸ್ಟ್ ಎದ್ದೇಳೋದು. ಎದ್ದೊಳ್ತಿದ್ದಾಳೆ, ಮುಂಚೆನೆ ಎದ್ದೊಳ್ತಿರ್ಲಿಲ್ಲ. ಇನ್ನೊಂದು ಕ್ವೆಶನ್ ಇದೆ ಇಲ್ಲಿ, ಆಯ್ತಾ? ಇಬ್ರಿಗೂ ಇದು ಕ್ವೆಶನ್ ಸೇರಿದ್ದೆ. ಸೀಕ್ರೆಟ್ ನ ಉಳಿಸ್ಕೊಳ್ಳೋದು ಯಾರು? ನಾನೇ. ನಾನಂತೂ ಅಲ್ವೇ ಅಲ್ಲ, ಏನೂ ನಿಲ್ಲಲ್ಲ. ನಾನು ಎಲ್ಲಾ ಕಡೆ ಸಿಗಾಕೊಂಡಿರೋದೇ ಇದ್ರಿಂದ. ಓಕೆ, ನಿನಗೆ ಯಾವ ಒಂದು ಹ್ಯಾಬಿಟ್ ತುಂಬಾ ಇರಿಟೇಟ್ ಆಗತ್ತೆ, ನನಗೆ ಯಾವ್ದೊಂದು ಹ್ಯಾಬಿಟ್ ತುಂಬಾ ಇರಿಟೇಟ್ ಆಗತ್ತೆ ನನ್ನಲ್ಲಿ ಅನ್ನೋದನ್ನ. ನಿನಗೆ ಯಾವ್ದು ಇರಿಟೇಷನ್ ನನ್ನಲ್ಲಿ? ಎಲ್ಲದಕ್ಕೂ ಹೆವಿ ಪರ್ಫೆಕ್ಟ್ ಹುಡ್ಕಕ್ ಹೋಗ್ತಾಳೆ, ಅದು ಇರಿಟೇಟ್ ಆಗತ್ತೆ ನನ್ಗೆ. ಎಲ್ಲಾ ವಿಷಯದಲ್ಲೂ ತುಂಬಾ ಅಯ್ಯೋ ಹೋಗ್ಲಿ ಬಿಡು ಅಂತಾಳೆ, ಅದ್ ನನ್ಗೆ ಇರಿಟೇಟ್ ಆಗುತ್ತೆ. ಓಕೆ, ನಮ್ಮಿಬ್ರಿಗೆ ಕಾಮನ್ ಆಗಿ ಇಷ್ಟ ಆಗೋ ಒಂದ್ ಫುಡ್ ಯಾವ್ದು? ಕಾಮನ್ ಫುಡ್ ಅಂದ್ರೆ ನನಗೂ ಇಷ್ಟ ಆಗುತ್ತೆ, ನಿಂಗೂ ಇಷ್ಟ ಆಗುತ್ತೆ. ಬಿರಿಯಾನಿ. ನಾನ್ ವೆಜ್ ಇಬ್ರಿಗೂ ಇಷ್ಟ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಬಿಸ್ನೆಸ್ ಐಡಿಯಾಸ್ ಯಾರು ಮಾಡೋದು? ಇವಳೆ. ಡೆಫಿನೆಟ್ಲಿ ನಾನೇ. ಒಂದ್ ವರ್ಡ್ ಅಲ್ಲಿ ನನ್ನ ಡಿಸ್ಕ್ರೈಬ್ ಮಾಡು ನೋಡೋಣ. ಒಂದೇ ಪದದಲ್ಲಿ ನನ್ನನ್ನು ವರ್ಣಿಸು. ಬೈಬೇಡ, ವರ್ಣಿಸ್ಬೇಕಾ? ಹೋಗ್ಲೇಬೇಕು. ಹೆಂಗ್ ಒಂದ್ ವರ್ಡ್ ಅಲ್ಲಿ ಹೆಂಗ್ ಹೋಗ್ಲಕ್ಕಾಗತ್ತೆ? ಒಂದ್ ಪದದಲ್ಲಿ ಭವ್ಯ ದಿಸ್ ಇಸ್ ಯು ಅನ್ನೋ ತರ. ಅಯ್ಯ ಇಲ್ಲ, ನಂಗೆ ಗೊತ್ತಾಗ್ತಿಲ್ಲ. ಇಷ್ಟು ನನ್ ಬಗ್ಗೆ ನಿಂಗೆ ಪ್ರೀತಿ ಇಲ್ವಾ? ಒಂದ್ ವರ್ಡ್ ಅಲ್ಲ, ಇಷ್ಟೊಂದಿದೆ ಅದಕ್ಕೆ. ಓಕೆ, ರ್ಯಾಪಿಡ್ ಫೈರ್ ಕ್ವೆಶನ್ ಮಾಡೋಣವಾ? ಚೆನ್ನಾಗಿರುತ್ತೆ ಇದು ಒಂಥರ. ಜಸ್ಟ್ 1 word ಆನ್ಸರ್ ಮಾತ್ರ ಹೇಳ್ಬೇಕು. ಓಕೆ ಓಕೆ, ನಾನ್ ಕೇಳಿ, ನೀನ್ ಕೇಳ್ತೀಯಾ? ಓಕೆ ಡನ್. ಟೀ ಆರ್ ಕಾಫಿ? ನಾ ಎರಡು ಕುಡಿಯಲ್ಲ. ನಾನ್ ಕುಡಿತಿದ್ದೆ, ಇವಾಗ ಬಿಟ್ಬಿಟ್ಟಿದೀನಿ. ಟೀ ಟೀ ಟೀ. ಮೌಂಟೇನ್ಸ್ ಆರ್ ಬೀಚ್? ನಂಗಂತೂ ಬೀಚ್ ಅಪ್ಪ. ನಂಗ್ ಮೌಂಟೇನ್ಸ್. ನೋಡಿ ಎಷ್ಟು ಕಾಂಟ್ರಾಸ್ಟ್ ನೋಡಿ, ಫುಲ್ ಕಾನ್ಸೆಪ್ಟ್. ನಾನ್ ಅವಳೇ ಬೇರೆ, ನಾನೇ ಬೇರೆ, ಆದ್ರೂ ಇಷ್ಟು ವರ್ಷ ಜೊತೆಲಿದೀವಿ. ಅದನ್ನೇ ಹೇಳೋದು, ಏನಂತಾರೆ, ವಿಧಿ ಬರಹ. ಆಯ್ತು. ಮೇಕಪ್ ಆರ್ ಶಾಪಿಂಗ್? ನಾನ್ 2 ಮಾಡ್ತೀನಿ. ಮೇಕಪ್ ಸ್ವಲ್ಪ, ಅಯ್ಯೋ ಇಲ್ಲ, 2 ಮಾಡ್ತೀನಿ. ಶಾಪಿಂಗು ಜಾಸ್ತಿ, ಮೇಕಪ್ ಜಾಸ್ತಿ, ಎಲ್ಲ ಜಾಸ್ತಿ. ನಾನ್ ಬರೀ ಶಾಪಿಂಗ್, ಮೇಕಪ್ ಅಷ್ಟಿಲ್ಲ. ನೋಡಿ ಇವಾಗೆ ನೋಡಿ ಯಾರ್ ಮೇಕಪ್ ಹಾಕಿದಾರೆ ಅಂತ. ನಾನ್ ಮೇಕಪ್ ಹಾಕಿಲ್ಲ, ಅವ್ಳು ಮೇಕಪ್. ನಮ್ಮನ್ನ ನಾವು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೋಬೇಕು ಯಾವಾಗ್ಲೂ. ಸೇವಿಂಗ್ಸ್ ಆರ್ ಸ್ಪೆಂಡಿಂಗ್? 2 ಬೇಕು. 2 ಇಲ್ಲ ಅಂದ್ರೆ ಸೇವಿಂಗ್ಸ್ ಇದ್ರೆ ತಾನೇ ಸ್ಪೆಂಡ್ ಮಾಡಕ್ ಆಗೋದು. ಸೊ 2 ಬೇಕು. 2 ಇದೆ, ಇಬ್ರಲ್ಲೂ ಇದೆ. ಗೋಲ್ಡ್ ಆರ್ ಡೈಮಂಡ್? ಐ ಲವ್ ಗೋಲ್ಡ್. ನನ್ಗೂ ಗೋಲ್ಡೆ. ಸ್ಯಾರಿ ಆರ್ ವೆಸ್ಟರ್ನ್? ಆಬ್ವಿಯಸ್ಲಿ ಸ್ಯಾರಿ. ನೋ ಆಪ್ಷನ್ಸ್. ನಾನು 2 ಹಾಕ್ತೀನಿ. ಆದ್ರೆ ಇವಳು ವೆಸ್ಟರ್ನ್ ಜಾಸ್ತಿ, ನಾನು ಸ್ಯಾರಿ ಜಾಸ್ತಿ. ನೋಡಿ ಇದ್ರಲ್ಲೂ ಆಪೋಸಿಟ್. ಇಲ್ಲ, ನಾನ್ ಸ್ಯಾರಿನೂ ಹಾಕ್ತೀನಿ, ಬಟ್ ಕಮ್ಮಿ ಹಾಕ್ತೀನಿ ಅಷ್ಟೇ. ಕಾರ್ ಆರ್ ಫ್ಲೈಟ್? ಕಂಫರ್ಟಬಲ್ ನಿನ್ ಫ್ಲೈಟ್ ಬಿಡು, ನಿನ್ಗೆ ತುಂಬಾ ಲಾಂಗ್ ಜರ್ನಿನ ಅವಳ ಕೈಲಿ ಮಾಡಕ್ ಆಗಲ್ಲ. ನನ್ ತುಂಬಾ ಕಾರಲ್ಲಿ ಕುತ್ಕೊಂಡೆ ತುಂಬಾ ಲಾಂಗ್ ಆಗಿ ಹೋಗ್ಬೇಕು ಅಂತ ಇಷ್ಟ. ಅದು ಒಂದೇ ಆದ್ರೂ ಪರವಾಗಿಲ್ಲ, ನಂಗೆ ಇಷ್ಟ ಆಗುತ್ತೆ. ಬಟ್ ಅವ್ಳಿಗೆ ಫ್ಲೈಟ್ ಅವಳ್ದು ಹೆಂಗೆ ಅಂದ್ರೆ ಎಲ್ಲ ಅರ್ಜೆಂಟ್ ಇವತ್ತಂದ್ರೆ ನಾಳೆನಲ್ಲಿ ಇರ್ಬೇಕು, ಇಲ್ಲ 1 hour ಅಲ್ಲಿ ಇರ್ಬೇಕು ಅಂತ. ಎಸ್, ಆಬ್ವಿಯಸ್ಲಿ. ಇನ್ಸ್ಟಾಗ್ರಾಮ್ ಆರ್ ಯೂಟ್ಯೂಬ್? ಫಸ್ಟ್ ಪ್ರಿಯಾರಿಟಿ ಆಬ್ವಿಯಸ್ಲಿ ಇನ್ಸ್ಟಾಗ್ರಾಮ್. ಅದೇ ಲೈಫ್ ಕೊಟ್ಟಿದ್ದು, ಹಂಗಾಗಿ ನನ್ಗೆ ಯೂಟ್ಯೂಬ್. ಯಾಕಂದ್ರೆ ನಾನು ಫಸ್ಟ್ ಯೂಟ್ಯೂಬ್ ಅಲ್ಲಿ ಇದ್ದಿದ್ದು ತುಂಬಾ ವರ್ಷದಿಂದ. ಟ್ರಾವೆಲ್ ಆರ್ ಸ್ಟೇ ಹೋಮ್? ಆರಾಮಾಗಿ ಮನೇಲಿ ಇರ್ಬೇಕಪ್ಪ. ಜಾಸ್ತಿ ಸುತ್ತಕ್ಕೆ ಇಲ್ಲ, ಸ್ವಲ್ಪ ಸುತ್ತಕ್ಕೆ ಇಷ್ಟ. ನಂಗೆ ಜಾಸ್ತಿ ಸುತ್ತಕ್ಕೆ ಇಷ್ಟ. ಓಕೆ, ಅಲ್ಲೊಂದು ಲಾಸ್ಟ್ ಕ್ವಶನ್. ಓಕೆ, ಒಂದಿನ ಎಲ್ಲಾ ಬಿಸ್ನೆಸ್, ಸೋಷಿಯಲ್ ಮೀಡಿಯಾ, ಮನಿ ಯಾವ್ದು ಇರ್ಲಿಲ್ಲ ಅಂದ್ರೆ ನಾವು ಏನು ಇದೇ ರೀತಿ ಖುಷಿಯಾಗಿರ್ತಿದ್ವಾ? ಆಬ್ವಿಯಸ್ಲಿ ಚಿಕ್ಕವರಿದ್ದಾಗಿಂದನು ಹಿಂಗೆ ಇರೋದು. ಅವಾಗ ಸ್ವಲ್ಪ ಜಾಸ್ತಿ ಕಿತ್ತಾಡ್ತಿದ್ವಿ, ಇವಾಗ ಸ್ವಲ್ಪ ಮೆಚುರಿಟಿ. ಅದಕ್ಕಿಂತ ಇನ್ನೊಂಥರ ಹೇಗೆ ಹೇಳ್ಬೋದು ಅಂದ್ರೆ, ಅದೇ ಇವ್ರು ಸಡನ್ಲಿ ಯೋಚನೆ ಮಾಡಿರ್ತೀನಿ ನೋಡಿ. ನಾವೇನು ಎಕ್ಸ್ಪೆಕ್ಟ್ ಮಾಡಿಲ್ಲ ಲೈಫ್ ಅಲ್ಲಿ, ಈ ತರ ಬಿಸ್ನೆಸ್ ಸಿಗುತ್ತೆ, ಈ ತರ ದುಡ್ಡು ಬರುತ್ತೆ, ನಾವ್ ಹಿಂಗೆಲ್ಲ ಇರ್ತೀವಿ, ಇದೆಲ್ಲ ಮಾಡ್ತಿದೀವಿ ಅಂತ ಏನು ಎಕ್ಸ್ಪೆಕ್ಟೇಷನ್ ಇಲ್ದಿರೋದಕ್ಕೆ ನಮ್ಗೆಲ್ಲ ಬರ್ತಿದೆ. ಮೇ ಬಿ ಏನಿಲ್ಲ ಅಂದ್ರೆ ಇರ್ತೀವಿ, ಅದಂತೂ ಗೊತ್ತು. ಬಿಕಾಸ್ ಫ್ರಮ್ ಚೈಲ್ಡ್ಹುಡ್ ಇಂದ ನಮ್ಮನೇಲಿ ನಮ್ಗೆಲ್ಲ ಕಲ್ಸಿರೋದು ಬೇಸಿಕಲಿ ಏನಂದ್ರೆ, ಆರಾಮಾಗಿ ನಾರ್ಮಲ್ ಆಗಿ ಊಟ ಮಾಡೋಕ್ಕೂ ಗೊತ್ತು, ಲಕ್ಸುರಿಯಸ್ ಆಗಿ ಊಟ ಮಾಡೋಕ್ಕೂ ಗೊತ್ತು. ಏನಿರೋದೋ ಆ ಟೈಮಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡೋದು ಇದೆ. ಆಯ್ತಾ? ಮುಗೀತಾ?
ಓ ಪರವಾಗಿಲ್ಲ, ನಾವು ಚೆನ್ನಾಗಿ ಆನ್ಸರ್ ಮಾಡಿದೀವಿ ಅಂತ ಅನ್ಕೊಳ್ತೀವಿ. ಸೊ ದಿಸ್ ಇಸ್ Intro videos. ಇಂಟ್ರೋ ವಿಡಿಯೋ. ಒಬ್ರಿಗೊಬ್ರಿಗೆ ಎಷ್ಟು ಗೊತ್ತು ಅಂಡ್ ನಮ್ ಬಗ್ಗೆ ಕೂಡ ನಿಮಗೆ ತಿಳ್ಕೊಳ್ಳೋಕೆ ಒಂದು ಜಸ್ಟ್ ಒಂದು ಸ್ಮಾಲ್ ಕಂಟೆಂಟ್. ಸೊ ಇದೇ ರೀತಿ ಇನ್ನು ತುಂಬಾ ವಿಡಿಯೋಸ್ ಬರ್ತಾ ಇರತ್ತೆ, ನೋಡ್ತಾ ಇರಿ. ಅಂಡ್ ಇದು ಒಂದು ನ್ಯೂ ಪೇಜ್, ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮಾಡಿ. ಅದ್ರ ಜೊತೆ ಇನ್ನೊಂದ್ ಹೇಳ್ಬೇಕು, ನಾವು ಜೊತೆಲಿ ಸೇರಿ ಇಷ್ಟೆಲ್ಲ ಕುತ್ಕೊಂಡ್ ಮಾತಾಡ್ತಾರೆ ವೆರಿ ಫಸ್ಟ್ ಟೈಮ್. ಕೆಲ್ಸ ಅಂತಿದ್ವಿ. ಸೊ ವಿ ಆರ್ ಗಿವಿಂಗ್ ಟೈಮ್ ಟು ಹಸ್. ಸೊ ನೋಡೋಣ ಹೆಂಗ್ ಬರುತ್ತೆ ಈ ಪೇಜ್ ಏನು ಅಂತ. ಅಂಡ್ ನನಗ್ ತುಂಬಾ ಸ್ಟ್ರಾಂಗ್ ಆಗಿ ನಂಬಿಕೆ ಇದೆ. ಏಂತಕ್ಕೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮನ್ನ ಅಷ್ಟು ಮಟ್ಟಿಗೆ ತಗೊಂಡೋಗಿ ನಮ್ಮನ್ನ ಬೆಳೆಸಿದೀರಾ, ಸಪೋರ್ಟ್ ಮಾಡಿದೀರಾ, ಎಲ್ಲ ಮಾಡಿದೀರಾ. ಆಬ್ವಿಯಸ್ಲಿ ಈ ಪೇಜ್ಗೂ ಅಷ್ಟೇ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ. ಬೇರೆ ಏನಾದ್ರು ಕ್ವಶನ್ ಕೇಳ್ಬೇಕು ಅವಳಿಗೆ ಅಂದ್ರೆ ಕಮೆಂಟ್ಸ್ ಅಲ್ಲಿ ಇವಳಿಗೂ ಕೇಳ್ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ, ನಾನು ಅವಳನ್ನ ಕೇಳ್ತೀನಿ. ಸೊ ನೆಕ್ಸ್ಟ್ ಓಕೆ ಒಂದ್ ಕೆಲಸ ಮಾಡೋಣ, ನೆಕ್ಸ್ಟ್ ವಿಡಿಯೋ ಏನ್ ಮಾಡೋಣ ಅಂದ್ರೆ ನೀವು ಕಮೆಂಟ್ಸ್ ಅಲ್ಲಿ ಏನೇನೆಲ್ಲಾ ಕ್ವೆಶನ್ಸ್ ಕೇಳ್ತೀರಲ್ಲ ಅದ್ರ ರಿಲೇಟೆಡ್ ಕುತ್ಕೊಂಡು ಇಬ್ರು ಆನ್ಸರ್ ಮಾಡ್ತಾ ಹೋಗ್ತೀವಿ. ಇದು ಕ್ವೈಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬಿಕಾಸ್ ನಮಗೂ ಗೊತ್ತಾಗುತ್ತೆ ನೀವೇನ್ ತಿಳ್ಕೊಬೇಕು ಅಂತ ಆಸೆ ಪಡ್ತಿದ್ದೀರಾ ಅಂತ. ಸೊ ಗೈಸ್ ಅಷ್ಟೇ ಇವತ್ತಿನ ಒಂದು ಇಂಟ್ರೋ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ರು ಈ ವಿಡಿಯೋ ನೋಡಿದಕ್ಕೆ. ಅಂಡ್ ಡೋಂಟ್ ವಿಡಿಯೋನ ಶೇರ್ ಮಾಡೋದ್ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಖಂಡಿತ ಮಾಡ್ತಾರೆ, ನಮ್ ಜನ ಎಲ್ಲ ನಮ್ಮವರು ಖಂಡಿತ ಮಾಡ್ತಾರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್.